ಆತ್ಮನಿರ್ಭರ ಭಾರತದ ನಿರ್ಮಾಣಕ್ಕೆ ಸ್ವದೇಶಿ ರಸ್ತೆಯ ಮಂತ್ರ ಪಠಿಸಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಅರುಣಾಚಲ ಪ್ರದೇಶದಲ್ಲಿ ಅಭಿವೃದ್ಧಿ ಪರ್ವಕ್ಕೆ ಶಿಲಾನ್ಯಾಸವನ್ನ ಮಾಡಿದರು. ಹಿಮಾಲಯದ ತಪ್ಪದ ರಾಜ್ಯದಿಂದಲೇ ದೇಶಕ್ಕೆ ಸಂದೇಶವನ್ನು ರವಾನಿಸಿದರು. ಆತ್ಮನಿರ್ಭರ ಭಾರತ ಕಟ್ಟಲು ಮೋದಿ ಸ್ವದೇಶಿ ಮಂತ್ರ. ಅರುಣಾಚಲ ಪ್ರದೇಶದಲ್ಲಿ ಅಭಿವೃದ್ಧಿ ಪರ್ವಕ್ಕೆ ಅಡಿಗಲ್ಲು. ಅರುಣಾಚಲ ಪ್ರದೇಶ ಭಾರತದಲ್ಲಿ ಸೂರ್ಯನ ಕಿರಣ ಮೊದಲು ಬೀಳುವ ರಾಜ್ಯ. ಹಿಮಾಲಯ ಪರ್ವತದ ತಪ್ಪಲಿನಲ್ಲಿರೋ ಈ ಸುಂದರ ರಾಜ್ಯ ಅಭಿವೃದ್ಧಿ ವಿಚಾರದಲ್ಲಿ ಶಾಪಗ್ರಸ್ತವಾಗಿದೆ. ಇದೀಗ ಇದೇ ಸುಂದರ ರಾಜ್ಯದಿಂದ ಮೋದಿ ಸ್ವದೇಶಿ ವಸ್ತುಗಳ ಖರೀದಿಯ ಆಂದೋಲನಕ್ಕೆ ಅಡಿಗಲ್ಲು ಹಾಕಿದ್ದಾರೆ. ಇಂದು ಅರುಣಾಚಲ ಪ್ರದೇಶದ ಪ್ರವಾಸದಲ್ಲಿದ್ದ ಪ್ರಧಾನಿ ಮೋದಿ ಸುಮಾರು 5,100 ಕೋಟಿಗೂ ಅಧಿಕ ಮೊತ್ತದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಮತ್ತು ಶಿಲಾನ್ಯಾಸ ಮಾಡಿದರು. ಅರುಣಾಚಲದ ರಾಜಧಾನಿ ಇಟಕಾನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿಗೆ ಭವ್ಯ ಸ್ವಾಗತ ನೀಡಲಾಯಿತು. ವೇದಿಕೆಯ ಮೇಲೆ ಸಾಂಪ್ರದಾಯಿಕ ಟೋಪಿ ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಇಟಕಾನಗರದ ಇಂದಿರಾ ಗಾಂಧಿ ಉದ್ಯಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಲವಿದ್ಯುತ್ ಯೋಜನೆಗಳಿಗೆ ಮೋದಿ ಶಂಕುಸ್ಥಾಪನೆ ಮಾಡಿದ್ದು ಅರುಣಾಚಲ ಪ್ರದೇಶದೊಂದಿಗಿನ ತಮ್ಮ ಅನುಭವ ಬಿಚ್ಚಿಟ್ಟಿರು. अरुणाचल का पहला रंग केसरिया है. यहाँ का हर व्यक्ति शौर्य का प्रतीक है, सादगी का प्रतीक है. और इसलिए अरुणाचल तो मैं कई बार आया हूं. राजनीति में सत्ता के गलियारों में नहीं था तब भी आया हूं. और इसलिए यहां की ढेर सारी यादें मेरे साथ जुड़ी हुई हैं और उसका स्मरण भी मुझे बहुत अच्छा लगता है. ನವರಾತ್ರಿಯ ಮೊದಲ ದಿನ ಹಿಮಾಲಯದ ತಪ್ಪಲ ರಾಜ್ಯಕ್ಕೆ ಭೇಟಿ ನೀಡಿದ ಮೋದಿ ಇಂದಿನ ಭೇಟಿ 3 ವಿಶೇಷತೆಗಳನ್ನು ವಿವರಿಸಿದ್ದು ಹೀಗೆ. मेरा यहां आज अरुणाचल आना तीन वजहों से बहुत विशेष हो गया है. पहला तो ये कि आज नवरात्रि के पहले दिन मुझे ऐसे सुंदर पर्वतों के दर्शन करने का सौभाग्य मिला. दूसरी वजह ये कि आज से देश में नेक्स्ट जनरेशन जीएसटी रिफॉर्म्स लागू हुए हैं. जीएसटी बचत उत्सव की शुरुआत हुई है. त्योहारों के इस मौसम में जनता जनार्दन को ये डबल बोनांजा मिला है. और तीसरी वजह है आज के इस पावन दिन अरुणाचल में विकास के ये ढेर सारे नए प्रोजेक्ट. ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ಮಾಡುವುದಕ್ಕೂ ಮುನ್ನ ಇಟಕಾನಗರದ ವಸ್ತು ಪ್ರದರ್ಶನ ಕೇಂದ್ರಕ್ಕೆ ಮೋದಿ ಭೇಟಿ ನೀಡಿದರು. ಅಲ್ಲಿನ ಪ್ರತಿ ಮಳಿಗೆಗಳಿಗೂ ಭೇಟಿ ನೀಡಿದ ಪ್ರಧಾನಿ ಸ್ವದೇಶಿ ವಸ್ತುಗಳ ಖರೀದಿಗೆ ಉತ್ತೇಜನ ನೀಡಿದರು. ಅಂಗಡಿಗಳ ಭೇಟಿ ಬಳಿಕ ಸ್ಥಳೀಯ ವರ್ತಕರೊಂದಿಗೆ ಸಂವಾದ ನಡೆಸಿದ ಮೋದಿ ಹೊಸ ಜಿಎಸ್ಟಿ ಪದ್ಧತಿಯಿಂದ ಆಗುವ ಲಾಭದ ಬಗ್ಗೆ ಸಂವಹನ ನಡೆಸಿದರು. यहाँ मंच पर आने से पहले मुझे यहाँ छोटे मोटे सब व्यापारियों से बातचीत करने का अवसर मिला. उनकी दुकानों में उनके प्रोडक्ट्स देखने का अवसर मिला. और उससे भी ज्यादा मैंने उनके उत्साह को अनुभव किया, उनके उमंग को अनुभव किया. 2047ಕ್ಕೆ ವಿಕಸಿತ ಭಾರತದ ಕನಸು ಕಾಣುತ್ತಿರುವ ಪ್ರಧಾನಿ ಮೋದಿ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಟೊಂಕ ಕಟ್ಟಿದ್ದಾರೆ. ಉತ್ತರ ದಕ್ಷಿಣ ರಾಜ್ಯಗಳ ಜೊತೆ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿ ಇಲ್ಲದೆ ದೇಶದ ಪ್ರಗತಿ ಸಾಧ್ಯವೇ ಇಲ್ಲ ಅನ್ನೋದನ್ನ ಮನಗಂಡಿರೋ ನಮೋ ಹೊಸ ಜಿಎಸ್ಟಿ ಜಾರಿಯ ಜೊತೆ ಅಭಿವೃದ್ಧಿ ಪರ್ವಕ್ಕೆ ವೇಗ ನೀಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆತ್ಮನಿರ್ಭರ ಭಾರತದ ನಿರ್ಮಾಣಕ್ಕೆ ಸ್ವದೇಶಿ ರಸ್ತೆಯ ಮಂತ್ರ ಪಠಿಸಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಅರುಣಾಚಲ ಪ್ರದೇಶದಲ್ಲಿ ಅಭಿವೃದ್ಧಿ ಪರ್ವಕ್ಕೆ ಶಿಲಾನ್ಯಾಸವನ್ನ ಮಾಡಿದರು. ಹಿಮಾಲಯದ ತಪ್ಪದ ರಾಜ್ಯದಿಂದಲೇ ದೇಶಕ್ಕೆ ಸಂದೇಶವನ್ನು ರವಾನಿಸಿದರು. ಆತ್ಮ
ಆತ್ಮನಿರ್ಭರ ಭಾರತ ಕಟ್ಟಲು ಮೋದಿ ಸ್ವದೇಶಿ ಮಂತ್ರ. ಅರುಣಾಚಲ ಪ್ರದೇಶದಲ್ಲಿ ಅಭಿವೃದ್ಧಿ ಪರ್ವಕ್ಕೆ ಅಡಿಗಲ್ಲು. ಅರುಣಾಚಲ ಪ್ರದೇಶ ಭಾರತದಲ್ಲಿ ಸೂರ್ಯನ ಕಿರಣ ಮೊದಲು ಬೀಳುವ ರಾಜ್ಯ. ಹಿಮಾಲಯ ಪರ್ವತದ ತಪ್ಪಲಿನಲ್ಲಿರೋ ಈ ಸುಂದರ ರಾಜ್ಯ ಅಭಿವೃದ್ಧಿ ವಿಚಾರದಲ್ಲಿ ಶಾಪಗ್ರಸ್ತವಾಗಿದೆ. ಇದೀಗ ಇದೇ ಸುಂದರ ರಾಜ್ಯದಿಂದ ಮೋದಿ ಸ್ವದೇಶಿ ವಸ್ತುಗಳ ಖರೀದಿಯ ಆಂದೋಲನಕ್ಕೆ ಅಡಿಗಲ್ಲು ಹಾಕಿದ್ದಾರೆ. ಇಂದು ಅರುಣಾಚಲ ಪ್ರದೇಶದ ಪ್ರವಾಸದಲ್ಲಿದ್ದ ಪ್ರಧಾನಿ ಮೋದಿ ಸುಮಾರು 5,100 ಕೋಟಿಗೂ ಅಧಿಕ ಮೊತ್ತದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಮತ್ತು ಶಿಲಾನ್ಯಾಸ ಮಾಡಿದರು. ಅರುಣಾಚಲದ ರಾಜಧಾನಿ ಇಟಕಾನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿಗೆ ಭವ್ಯ ಸ್ವಾಗತ ನೀಡಲಾಯಿತು. ವೇದಿಕೆಯ ಮೇಲೆ ಸಾಂಪ್ರದಾಯಿಕ ಟೋಪಿ ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. याक के ऊन से बनी हुई ये ट्रेडिशनल टोपी और अब ग्रेट हॉर्नबिल की उड़ान भरते हुए प्रतिकृति भेंट किए जा रहे हैं. ಇಟಕಾನಗರದ ಇಂದಿರಾ ಗಾಂಧಿ ಉದ್ಯಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಲವಿದ್ಯುತ್ ಯೋಜನೆಗಳಿಗೆ ಮೋದಿ ಶಂಕುಸ್ಥಾಪನೆ ಮಾಡಿದ್ದು ಅರುಣಾಚಲ ಪ್ರದೇಶದೊಂದಿಗಿನ ತಮ್ಮ ಅನುಭವ ಬಿಚ್ಚಿಟ್ಟಿರು. अरुणाचल का पहला रंग केसरिया है. यहाँ का हर व्यक्ति शौर्य का प्रतीक है, सादगी का प्रतीक है. और इसलिए अरुणाचल तो मैं कई बार आया हूं. राजनीति में सत्ता के गलियारों में नहीं था तब भी आया हूं. और इसलिए यहां की ढेर सारी यादें मेरे साथ जुड़ी हुई हैं और उसका स्मरण भी मुझे बहुत अच्छा लगता है. ನವರಾತ್ರಿಯ ಮೊದಲ ದಿನ ಹಿಮಾಲಯದ ತಪ್ಪಲ ರಾಜ್ಯಕ್ಕೆ ಭೇಟಿ ನೀಡಿದ ಮೋದಿ ಇಂದಿನ ಭೇಟಿ 3 ವಿಶೇಷತೆಗಳನ್ನು ವಿವರಿಸಿದ್ದು ಹೀಗೆ. मेरा यहां आज अरुणाचल आना तीन वजहों से बहुत विशेष हो गया है. पहला तो ये कि आज नवरात्रि के पहले दिन मुझे ऐसे सुंदर पर्वतों के दर्शन करने का सौभाग्य मिला. दूसरी वजह ये कि आज से देश में नेक्स्ट जनरेशन जीएसटी रिफॉर्म्स लागू हुए हैं. जीएसटी बचत उत्सव की शुरुआत हुई है. त्योहारों के इस मौसम में जनता जनार्दन को ये डबल बोनांजा मिला है. और तीसरी वजह है आज के इस पावन दिन अरुणाचल में विकास के ये ढेर सारे नए प्रोजेक्ट. ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ಮಾಡುವುದಕ್ಕೂ ಮುನ್ನ ಇಟಕಾನಗರದ ವಸ್ತು ಪ್ರದರ್ಶನ ಕೇಂದ್ರಕ್ಕೆ ಮೋದಿ ಭೇಟಿ ನೀಡಿದರು. ಅಲ್ಲಿನ ಪ್ರತಿ ಮಳಿಗೆಗಳಿಗೂ ಭೇಟಿ ನೀಡಿದ ಪ್ರಧಾನಿ ಸ್ವದೇಶಿ ವಸ್ತುಗಳ ಖರೀದಿಗೆ ಉತ್ತೇಜನ ನೀಡಿದರು. ಅಂಗಡಿಗಳ ಭೇಟಿ ಬಳಿಕ ಸ್ಥಳೀಯ ವರ್ತಕರೊಂದಿಗೆ ಸಂವಾದ ನಡೆಸಿದ ಮೋದಿ ಹೊಸ ಜಿಎಸ್ಟಿ ಪದ್ಧತಿಯಿಂದ ಆಗುವ ಲಾಭದ ಬಗ್ಗೆ ಸಂವಹನ ನಡೆಸಿದರು. यहाँ मंच पर आने से पहले मुझे यहाँ छोटे मोटे सब व्यापारियों से बातचीत करने का अवसर मिला. उनकी दुकानों में उनके प्रोडक्ट्स देखने का अवसर मिला. और उससे भी ज्यादा मैंने उनके उत्साह को अनुभव किया.